ನಿಮ್ಮ ಪ್ರಕಾರ ಟಾಪ್ 5 ಕಾರ್ತಿಕ್, ಸಂಗೀತ, ವಿನಯ್, ನಮ್ರತಾ ಮತ್ತು ಸಂತೋಷ್. ಸಂತೋಷ್ ಮತ್ತು ಸಂತೋಷ್. ಸೊ ಒಬ್ಬರೇ ಫೀಮೇಲ್ ಬರೋದು ನಿಮ್ಮ ಪ್ರಕಾರ. ಹೌದು. ಅದು ನಮ್ರತ. ಪ್ರತಾಪ್ ಒಬ್ಬ ಬರ್ತಾನೆ. ನಮ್ರತಾ ಫೀಮೇಲ್ ಸಂಗೀತ. ಸಂಗೀತ ಒಬ್ರೇನಾ? ಯಾರು ವಿನ್ ಆಗ್ಬೋದು? ಕಾರ್ತಿಕ್ ಅಥವಾ ಸಂಗೀತ ಇಬ್ಬರಲ್ಲೊಬ್ರು ವಿನ್. ಇಬ್ಬರಲ್ಲಿ ಒಬ್ರು. ಟಾಪ್ ಅಂದರೆ ಈಗ ಪ್ರೆಸೆಂಟ್ ನಡೀತಾರೋ ವೀಕ್ ನೋಡಿದ್ರೆ ಸಂಗೀತ ಬೆಟರ್ ಕಾರ್ತಿಕ್ಕಿಂತ. ಕಾರ್ತಿಕ್ ಯಾಕಂದರೆ ಈಗ ನಡೀತಿರೋ ಟಾಸ್ಕಲ್ಲಿ ಸಂಗೀತ ಟೀಮ್ ಸಪೋರ್ಟ್ ಮಾಡ್ತೀನಿ ಅಂತ ಅಮೌಂಟ್ ತೊಗೊಂಡು ಈಗ ತನಿಷಾ ಟೀಮ್ಗೆ ಅವ್ರಿಗಿಂತ ಜಾಸ್ತಿ ಕೊಡ್ತಾರೆ ಅಂತ. ಅದು ನೋಡೋ ಜನಗಳಿಗೆ ಬೇರೆ ರೀತಿ ಕಾಣಿಸುತ್ತೆ. ನಿಮ್ಮ ಪ್ರಕಾರ ಟಾಪ್ 3. ಟಾಪ್ 3 ಸಂಗೀತ, ಕಾರ್ತಿಕ್, ಪ್ರತಾಪ್. ಸೊ ವಿನ್ ಆಗೋದು ಸಂಗೀತ ಅಥವಾ ಕಾರ್ತಿಕ್. ಕಾರ್ತಿಕ್ ಯಾಕೆ ಹಂಗೆ ಅನ್ಸುತ್ತೆ? ಅಂದರೆ ಸಂಗೀತ ಅಂದರೆ ಫಿಮೇಲ್ ವಿನ್ನರ್ ಯಾರಿಲ್ಲ ಅನ್ನೋದೊಂದು ಜನಗಳ ಮನಸ್ಸಲ್ಲಿದೆ. ಆಗ್ಲಿಂದ ಯಾವಾಗಲೂ ಒಂದು ಸೀಸನ್ ಶ್ರುತಿ ಅವ್ರು ಬಿಟ್ಟರೆ ಈ ಥರ ಎಲ್ಲ ಜೆಂಟ್ಸ್ ವಿನ್ನರ್ ಆಗಿರೋದ್ರಿಂದ ಈ ಸಲ ಸಂಗೀತ ಅವ್ರಿಗೆ ಸಪೋರ್ಟ್ ಮಾಡ್ಬೋದು. ಈಗೇನು ಪ್ರೆಸೆಂಟ್ ಆಡ್ಕೊಂಡು ಹೋಗ್ತಿದ್ದಾರೋ ಅದೇ ಥರ ಆಡ್ಕೊಂಡು ಹೋದರೆ ಸಪೋರ್ಟ್ ಮಾಡ್ತಾರೆ. ಈಗ ಇಲ್ಲ ಅಂದರೆ ಸೀಸನ್ ಮುಗಿಯೋದಕ್ಕೆ ಒಂದು ತಿಂಗಳಿದೆ. ಸಂಗೀತ ಅವರು ಇಂಥದ್ದೊಂದು ಗುಣ ಇಂಪ್ರೂವೈಸೇಷನ್ ಮಾಡ್ಕೊಂಡ್ರೆ ಬಿಗ್ ಬಾಸ್ ಟ್ರೋಫಿ ಅವ್ರ ಕೈಲಿರುತ್ತೆ. ಅಂದರೆ ಅವರಲ್ಲಿರೋದು ಅಂದರೆ ಅವ್ರು ಹೇಳೋದೇ ಸರಿ, ಬೇರೆಯವ್ರು ಹೇಳೋದೆಲ್ಲ ತಪ್ಪು ಅನ್ನೋದೊಂದು ಬಿಟ್ಟು ಇವ್ರ ಮಾತನ್ನು ಕೇಳಿ ಎಲ್ಲರ ಮಾತು ಕೇಳ್ಕೊಂಡು ಕರೆಕ್ಟಾಗಿ ಅವ್ರ ಆಟ ಆಡ್ಕೊಂಡು ಹೋದರೆ 100% ಗೆಲ್ಬೋದು. ಇಲ್ಲಾಂದ್ರೆ ಅವ್ರಿಗೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಕಷ್ಟ. ಓಕೆ, ಸ್ಮಾರ್ಟಾಗಿ ಆಡ್ತಿರೋದು ಯಾರು? ಸ್ಮಾರ್ಟಾಗಿ ಆಡ್ತಾ ಇರೋನು ವಿನಯೇ. ಬಟ್ ಅವ್ನ ಟೀಮಿಗೆ ಎಲ್ಲರನ್ನೂ ಸ್ಟ್ರಾಂಗ್ ಇರೋ ಪ್ಲೇಯರ್ನ ಸೇರಿಸ್ಕೊತಾನೆ, ಒಬ್ಬೊಬ್ಬರನ್ನೇ ಮನೆಗೆ ಕಳಿಸ್ತವನೆ. ಅದು ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಅವನು ಅಲ್ಲಿರೋರು ಗೊತ್ತಾಗ್ತಾ ಇಲ್ಲ, ಜನಗಳಿಗೆ ಗೊತ್ತಾಗ್ತಾ ಇದೆ. ಅಲ್ಲಿ ಒಳಗಡೆ ಇರೋರು ಗೊತ್ತಾಗ್ತಾ ಇಲ್ಲ. ಅವನು ಒಳಗಡೆ ಅವ್ರಿಗೆ ಪಾಸಿಟಿವ್ ಆಗಿ ಮಾತಾಡಿ ಅವ್ರ ಬಗ್ಗೆನೇ ಬೇರೆ ರೀತಿ ಮಾತಾಡಿ ಕಳಿಸ್ತಾ ಇರ್ತಾನೆ. ಮೈಂಡ್ ಗೇಮ್ ಮೈಂಡ್ ಗೇಮ್ ಈಗ ಪ್ರೆಸೆಂಟ್ ತುಕಾಲಿ. ಯಾಕೆ? ಅವನು ಯಾವಾಗ ವೋಟಿಂಗ್ಸಲ್ಲಿ ಬಾಟಮ್ ಬರ್ತಾ ಇದ್ನೋ ಎಲ್ಲರ ಜೊತೆ ಒಂಚೂರು, ಈಗ ವಿನಯ್ ಜೊತೆ ಇದ್ದರೆ ಅವನನ್ನು ನಾಮಿನೇಟ್ ಮಾಡಲ್ಲ, ಸಂಗೀತ ಕನ್ಫರ್ಮಾಗಿ ನಾಮಿನೇಟ್ ಮಾಡ್ತಾಳೆ. ಯಾರ್ಯಾರು ನಾಮಿನೇಟ್ ಮಾಡಲ್ಲ ಅವ್ರ ಜೊತೆ ಎಲ್ಲ ಚೆನ್ನಾಗಿದ್ದು ನಾಮಿನೇಷನ್ಗೆ ಬಂದಿಲ್ಲ. ಅವನು 3-4 ವೀಕ್ಸಿಂದ ನಾಮಿನೇಷನ್ಗೆ ಬಂದಿಲ್ಲ. ಇದರಲ್ಲಿ ಅವನು ಆಡ್ತಿದ್ದ ಅನ್ಸುತ್ತೆ. ತುಕಾಲಿನೇ. ಅವನಿಗೆ ಒಂದು ವಿಚಾರ ಸ್ಟಾರ್ಟಿಂಗಿಂದ ಏನು ಅವನಿಗೆ ಅಲ್ಲಿಂದ ಇಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ನೋ ಅದೇ ವಿಚಾರ ಹಿಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾನೆ. ಪ್ರತಿಯೊಂದು ಮನೆ ಸಿರಿ ಮ್ಯಾಮ್ ಹತ್ರ ಮಾತಾಡುವಾಗ ಅದೇ ವಿಚಾರ ಮಾತಾಡಿದ. ಆ ವಿಷಯ ಕ್ಲಿಯರೇ ಮಾಡಿಲ್ಲ. ಅವನು ಕ್ಲಿಯರೇ ಮಾಡಿದ್ರೆ ನನ್ನ ತಂದಿಗೋನು ಅದು ಇದು ಎವ್ರಿ ನಾಮಿನೇಷನ್ ಅವ್ನು ಕೊಟ್ಟಿರೋದೇ ಸಂಗೀತ ಮೇಲೆ. ನನಗೆ ಇದೇ ಥರ ಮಾತಾಡ್ತಾರೆ, ಯಾರನ್ನೇ ಕೊಡಲಿ ಅವ್ನು ಸಿರಿ ಸಂಗೀತ ಯಾರನ್ನೇ ನಾಮಿನೇಟ್ ಮಾಡಲಿ ನನ್ನ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾರೆ ಅಂತಲೇ ಅವ್ನು ನಾಮಿನೇಟ್ ಮಾಡಿರೋದು. ತುಂಬಾ ಇನ್ನೋಸೆಂಟ್ ಯಾರು? ಪ್ರತಾಪ್. ಯಾಕೆ? ಪ್ರತಾಪ್ ಅಂದರೆ ಅವನಾಗಲಿ ಸಾಕಷ್ಟು ನೋವುಗಳನ್ನು ಅನುಭವಿಸಿ ಈಗ ಬಂದಿದ್ದಾನೆ. ಈಗ ಒಳ್ಳೆ ಜೀವನ ಕಟ್ಕೊಂಡು ಬೇರೆ ಪ್ರಪಂಚ ನೋಡೋ ರೀತಿಲಿ ಅವನು ಆಡ್ತಿದ್ದಾನೆ, ಚೆನ್ನಾಗಿ ಆಡ್ತಿದ್ದಾನೆ. ಬಟ್ ಏನು ಅಂದರೆ ಕೆಲವೊಂದಷ್ಟು ಅಲ್ಲಿ ಒಳಗಡೆ ಇರೋನೆ. ಈಗ ವಿನಯ್ ತಗೊಳ್ಳಿ, ಅವಾಗಿಂದ ಅವ್ನು ಆಡ್ತಾ ಇದ್ದಾನೆ. ಈಗ ಹಳ್ಳಿ ರೀತಿ ಚೇಂಜ್ ಮಾಡ್ಕೊಂಡ ಅಂತ ಒಂದು ಹೊಸ ನ್ಯೂಸ್ ಸ್ಟಾರ್ಟ್ ಮಾಡಿದ್ದಾನೆ. ಅದನ್ನು ತುಕಾಲಿ ಸಪೋರ್ಟ್ ಮಾಡಿಕೊಂಡು ಅದನ್ನು ಹೈ ಪಿಚ್ ಮಾಡಿಬಿಟ್ಟು ಪ್ರತಾಪ್ನ ಡೌನ್ ಮಾಡೋ ರೀತಿ ಮಾಡ್ತಾನೆ. ಮೈಂಡ್ ಗೇಮ್ ಚೆನ್ನಾಗಿ ಸಂಗೀತಗಿಂತ ಇವನೇ ಚೆನ್ನಾಗಿ ಆಡ್ತಾ ಇರೋದು ವಿನಯ್. ಯಾಕಂದರೆ ಯಾರ್ಯಾರನ್ನ ಕಳಿಸ್ಬೇಕು, ಅವ್ನು ರೂಟ್ ಈಸಿ ಮಾಡ್ಕೊಳ್ಳೋಕ್ಕೆ ಯಾರನ್ನು ಕಳಿಸ್ಬೇಕು ಅವ್ರನ್ನೆಲ್ಲ ನಾಮಿನೇಟು. ಈಗ ನಮ್ರತಾ ನಾಮಿನೇಷನಲ್ಲಿಲ್ಲ, ಅವನಿಲ್ಲ, ತುಕಾಲಿ ಇಲ್ಲ, ಇವರೆಲ್ಲ ನಾಮಿನೇಷನ್ ಸೇವಾಗಿ ಬರ್ತಿದ್ದಾರೆ. ನಾಮಿನೇಷನ್ ಆಗೋರೆ ಪ್ರತಿ ವೀಕು ಆಗ್ತಾ ಇದ್ದಾರೆ. ಸಂಗೀತ, ಪ್ರತಾಪ್ ಇವರೆಲ್ಲ ಎವ್ರಿ ವೀಕ್ ಆಗ್ತಿದೆ. ಪ್ರಕಾರ ಈ ಸೀಸನಲ್ಲಿ ಎಂಟರ್ಟೈನ್ಮೆಂಟ್ ಎಷ್ಟು ಪರ್ಸೆಂಟ್ ಇತ್ತು? ಅಗ್ರೆಷನ್ ಜಗಳ ಎಷ್ಟು ಪರ್ಸೆಂಟ್ ಇತ್ತು? ಎಂಟರ್ಟೈನ್ಮೆಂಟ್ ಅಂದರೆ ಮೇಡಮ್, ಎಂಟರ್ಟೈನ್ಮೆಂಟು ತುಕಾಲಿ ಮಾಡ್ತದ್ದು ಎಂಟರ್ಟೈನ್ಮೆಂಟ್ ಅಲ್ಲ. ಅವನು ಎಂಟರ್ಟೈನ್ಮೆಂಟ್ ಅಂದರೆ ಸೀಸನಲ್ಲಿ ಮಂಜಾಣ ಮಾಡಿದ್ನಲ್ಲ, ಅದು ಕುರಿ ಪ್ರತಾಪ್ ಮಾಡೋದಲ್ಲ, ಆ ಥರ ಎಂಟರ್ಟೈನ್ ಮಾಡಿದರೆ ನಗ್ಬೋದಿತ್ತು. ಇನ್ನೊಬ್ರನ್ನ ನೋಯಿಸಿ ಎಂಟರ್ಟೈನ್ಮೆಂಟ್ ಮಾಡೋದು ಸರಿಯಲ್ಲ. ತುಕಾಲಿ ಅವ್ರನ್ನೇ ಸಂತೋಷ್ ಅವ್ರೀಗ ನಂಬ್ತಾ ಇಲ್ಲ. ವರ್ತೂರ್ ಸಂತೋಷ್ ಅವರು ಈಗ ಪ್ರೆಸೆಂಟು ಈಗ ಒಂದು ಈ ವೀಕಿಂದ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಯ್ತದೆ. ಅದರಿಂದ ಎಂಟರ್ಟೈನ್ಮೆಂಟ್ ಒಂದು 25% ಅಷ್ಟೇ ಮೇಡಮ್. 75% ಈ ಜಗಳಗಳೇ ಜಾಸ್ತಿ.